ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲಿ ಟೆಲ್ ಯು ರೆಹಮಾನ್ ಅವರೇ, ಪಾಪ ದೇರ್ ಆರ್ ಮೆನಿ ಫ್ರೆಂಡ್ಸ್ ಡೋನರ್ ಆಗಿನೂ ಇವ್ರು ಓಕೆ ವಿ ಕ್ಯಾನ್ ಗಿವ್ ಯು ಅಂತೆಲ್ಲ ಹೇಳಿದ್ರು. ಬಟ್ ಒಬ್ಬರು ಹೇಳಿದ್ದು ತುಂಬ ಸೆನ್ಸಿಬಲ್ ಇತ್ತು. ಅದೇ ಕೊಡ್ಬೋದು, ಆದರೆ ನಾಳೆ ಮಕ್ಕಳೆಲ್ಲ ನಮ್ಮ ಎದುರುಗಡೆನೆ ಓಡಾಡ್ತಾ ಇರ್ತಾವಲ್ಲ ಇಲ್ಲಿ, ಅದು ಹೇಳ್ದೆ ಹೆಂಗಿರೋಕ್ಕಾಗತ್ತೆ ನಾವು. ಸೊ ಹಿಸ್ ಪಾಯಿಂಟ್ ಹಿ ವಾಂಟ್ಸ್ ಇಟ್ ಟು ಬಿ, ಆದರೆ ಅದಾಗತ್ತಾ ನನಗೆ ಇಗ್ನೋರ್ ಮಾಡೋಕ್ಕಾಗತ್ತಾ? ನಂಗೆ ಗೊತ್ತಿರತ್ತೆ ಅದು ನನ್ನ ಮಕ್ಕಳು ಅಂತ ಗೊತ್ತಿರತ್ತೆ, ಅದಾಗತ್ತಾ ನನಗೆ ಅಂತ ಹಿ ಎಕ್ಸ್ಪ್ರೆಸ್ಡ್ ಇಟ್. ಅದು ನನಗೂ ಬಂದಿದೆ. ಈಗ ಗೊತ್ತಿರೋರಾದರೆ ನಾಳೆ ಅದು ಅವರಿಗೆ ಒಂದು ಇದು ಬರಬಹುದು, ಭಾವನೆ, ಅಟ್ಯಾಚ್ಮೆಂಟ್ ಶುರು ಆಗಿಬಿಡ್ಬೋದು. ಜೊತೆಯಲ್ಲಿ ಇನ್ನೊಂದೇನೆಂದರೆ ಅದ್ರ ಜೊತೆಯಲ್ಲಿ ನಮಗೂ ಇದೆಲ್ಲ ಕೆಟ್ಟ ಬುದ್ಧಿ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ. ದೆನ್ ಯು ಮೇ ಸ್ಟಾರ್ಟ್ ಡಿಮಾಂಡಿಂಗ್ ಫಾರ್ ನಿಮ್ಮ ಜವಾಬ್ದಾರಿ ಇದೆ, ಇದು ನೀವು ಮಾಡಿ. ಐ ಮೇ ಬಿಕಮ್ ಅ ಡಿಫ್ರೆಂಟ್ ವುಮನ್. ನಾನು ಇವಾಗ ದೊಡ್ಡ ಸಿದ್ಧಾಂತ ಮಾತಾಡ್ತಿದ್ದೀನಿ ನಾನು ಅಂತ ಅನ್ಸುತ್ತೆ, ಬಟ್ ರಿಯಾಲಿಟಿಲಿ ಅದೇ ತಾನೇ ನಾನು. ನಾಳೆ ಅಲ್ಸೆ ನೋ ಯು ಆಲ್ಸೋ ಹ್ಯಾವ್ ಟು ಲುಕ್ ಆಫ್ಟರ್, ಆ ಥರ ಬದಲಾಗ್ತೀನಿ ಇರಬಹುದು ನಾನು. ಆವಾಗ ಮೇ ಬಿ ಐ ಥಾಟ್, ಆ್ಯಂಡ್ ದೆನ್ ಯು ಆರ್ ನಾಟ್ ಸಪೋಸ್ ಟು ರಿವೀಲ್ ಯುವರ್ ಐಡೆಂಟಿ ಇದು, ಬಿಕಾಸ್ ಇಟ್ ಇಸ್ ನಾಟ್ ಅ ಪ್ರಾಪರ್ ಮ್ಯಾರೇಜು ಆ ಥರದ್ದಲ್ಲ. ಈ ಥರದ್ದು ಇದಕ್ಕೋಸ್ಕರ ನನ್ನ ಮಗುಗೋಸ್ಕರ ನನ್ನ ಸಂಬಂಧಗಳನ್ನ ಮಾಡ್ಕೊಂಡಿರುವಂಥದ್ದು, ಅದನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಅದು ಐ ಥಾಟ್ ದಟ್ ಬಿಕಮ್ಸ್ ಮೋರ್ ಕಾಂಪ್ಲಿಕೇಟೆಡ್.